ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನೆಲ್. ಎಲ್ರಿಗೂ ನವರಾತ್ರಿ ಹಬ್ಬದ ಮೊದಲನೆಯ ದಿನ. ಇವತ್ತು ಶೈಲಪುತ್ರಿ ದೇವಿಯ ಆರಾಧನೆ. ಎಲ್ಲರಿಗೂ ನವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇವತ್ತು ನಾನು ಮಾರ್ನಿಂಗ್ಗೆ ಹಬ್ಬವನ್ನ ಮಾಡ್ಬೇಕು ಅಂತ ಅನ್ಕೊಂಡಿದ್ದೆ, ಬಟ್ ಆಗಿಲ್ಲ. ನೈಟ್ ಹೊತ್ತು ಏನು ಅಂತ ಅಂದ್ರೆ ಕರೆಂಟ್ ಹೋಗಿತ್ತು, ಹಾಗಾಗಿ ಇವಳು ಅವಾಗವಾಗ ಎದ್ದೇಳ್ತಿದ್ಲು. ಹಾಗಾಗಿ ಮಾರ್ನಿಂಗ್ ಎದ್ದೇಳೋದಿಕ್ಕೇನೆ ಆಗಿಲ್ಲ. ಮಲಗ್ಬೇಕಾದ್ರೇನೆ ರಾತ್ರಿ 12:30 ಆಗಿತ್ತು. ಏನ ಕರೆಂಟ್ ಹೋಗ್ತಿತ್ತು ಅಂದ್ರೆ ಮಳೆ ಬರ್ತಾ ಇತ್ತು. ಫುಲ್ 2ನೇ ತಾರೀಕು ರಾತ್ರಿ ಫುಲ್ ಮಳೆ ಬರ್ತಾ ಇತ್ತು. ಅಂದ್ರೆ ತುಂಬಾ ಜೋರಾಗಿ ಅಲ್ಲ, ಮೀಡಿಯಂ ಅಲ್ಲಿ ಮಳೆ ಬರ್ತಿತ್ತು. ಹಾಗಾಗಿ ನೈಟ್ ಹೊತ್ತು ಕರೆಂಟ್ ಹೋಗಿತ್ತಲ್ವಾ, ಹಾಗಾಗಿ ಇಷ್ಟರವರೆಗೆ ನಾನು ನವರಾತ್ರಿ ಹಬ್ಬ ಏನು ಆಚರಿಸ್ತಾ ಇರ್ಲಿಲ್ಲ. ಏನು ಗ್ರ್ಯಾಂಡ್ ಆಗಿ ಮಾಡಲ್ಲ. ಏನಕ್ಕಂತಂದ್ರೆ ಗುರುವನಹಳ್ಳಿ ಮಹಾಲಕ್ಷ್ಮಿಯಲ್ಲಿ ಸಿಕ್ಕಿರೋ ಪ್ರಸಾದ ಸಣ್ಣ ಸಣ್ಣ ಬಳೆಗಳಿದೆ ನೋಡಿ, ಅದು ನಾನು ನಿಮ್ಗೆ ತೋರಿಸಿದ್ದೆ ಒಂದು ವ್ಲಾಗ್ ಅಲ್ಲಿ. ನಾನು ಡೈಲಿ ಅದಕ್ಕೆ ಪೂಜೆ ಮಾಡ್ತೇನೆ ಅಂತ. ಸೊ ಅದರಿಂದ ನನ್ಗೇನೋ ನಾನು ಕೇಳ್ಕೊಂಡಿದ್ದು ಏನೋ ಒಂದ್ ಸ್ವಲ್ಪ ನನ್ಗೆ ಅದು ರಿಸಲ್ಟ್ ಕೊಟ್ಟಿದೆ. ಸೊ ಅದಕ್ಕೋಸ್ಕರ ಈ ಸಲ ನವರಾತ್ರಿ ಹಬ್ಬ ಆಚರಣೆ ಮಾಡೋಣ ಅಂತ ಸಿಂಪಲ್ ಆಗಿ ಅಷ್ಟೇ. ತುಂಬಾ ಏನು ಗ್ರ್ಯಾಂಡ್ ಆಗಿ ತುಂಬಾ ಐಟಮ್ಗಳನ್ನ ಏನು ಮಾಡಲ್ಲ. ಕಲಶ ಸ್ಥಾಪನೆ ಇರ್ಬೋದು, ಇದೇನಿಲ್ಲ, ಜಸ್ಟ್ ಪೂಜೆ ಮಾಡೋದಷ್ಟೇ ಮಾಡೋಣ ಅಂತ ಹೇಳ್ಬಿಟ್ಟು. ಹಾಗಾಗಿ ಅದಕ್ಕೆ ಇವತ್ತು ಬೆಳಿಗ್ಗೆ ಆಗಿಲ್ಲ. ಸೊ ಸಂಜೆನೆ ಮಾಡ್ತೇನೆ, ಏನ್ ತೊಂದ್ರೆ ಇಲ್ಲ. ಸಂಜೆ ಮಾಡಿದ್ರು ಆಗುತ್ತೆ, ಸಂಜೆನೂ ಮಾಡ್ಬೋದು. ಟೈಮಿಂಗ್ಸ್ ಬೆಳಿಗ್ಗೆನೂ ಇದೆ ಟೈಮಿಂಗ್ಸ್, 9:30 11 ಗಂಟೆ ಈ ತರ ಎಲ್ಲ ಟೈಮಿಂಗ್ಸ್ ಇದೆ. ಬಟ್ ಸಂಜೆನೆ ಮಾಡೋಣ ಅಂತೇಳಿ. ಹಾಗೇನೆ ದೇವಸ್ಥಾನಕ್ಕೂ ಹೋಗ್ಬೋದಲ್ವಾ. ಸೊ ಹಾಗಾಗಿ 9 ದಿನ 9 ವ್ಲಾಗ್ ಇರುತ್ತೆ ನಿಮ್ ಜೊತೆ. ತುಂಬಾ ಜನ ವ್ಲಾಗ್ ಇಷ್ಟಪಡ್ತಾ ಇದ್ರಿ. ತುಂಬಾ ದಿನ ಆಯ್ತು ನಾನು ವ್ಲಾಗ್ ಮಾಡೋದೆ, ಬೇರೆ ವಿಡಿಯೋಸ್ ಗಳನ್ನೇ ಹಾಕ್ತಾ ಇದ್ದೆ. ಸೊ ಇವತ್ತು ಮಾರ್ನಿಂಗ್ ನಾನು ಟೊಮೆಟೊ ಬಾತ್ ಮಾಡಿದ್ದೇನೆ. ಇವತ್ತು ಮಾರ್ನಿಂಗ್ ಪೂಜೆ ಮಾಡ್ಬೇಕು ಅಂತ ಆಲ್ಮೋಸ್ಟ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ, ಬಟ್ ಆಗಿಲ್ಲ. ಟೊಮೆಟೊ ಬಾತ್ ಮಾಡಿದ್ದೆ. ಇದನ್ನೀಗ ನಾನು ಏನ್ ಮಾಡ್ತೇನೆ ಅಂತ ಹೇಳಿದ್ರೆ ಹಾಟ್ ಬಾಕ್ಸ್ ಗೆ ಹಾಕ್ತಾ ಇದ್ದೇನೆ. ಏನಕ್ಕೆ ಅಂತ ಅಂದ್ರೆ ಈ ಅಲ್ಯೂಮಿನಿಯಂ ಕುಕ್ಕರ್ ಇದೆ ಅಲ್ವಾ, ಅದರಲ್ಲಿ ಜಾಸ್ತಿ ಹೊತ್ತು ಇಡಬಾರ್ದು. ಅದರಲ್ಲಿರೋ ಅಂಶ ಎಲ್ಲ ಹೊರಗಡೆ ಬಂದು ಏನಾಗುತ್ತೆ ಅಂತ ಹೇಳಿದ್ರೆ ಈ ಕ್ಯಾನ್ಸರ್ ಎಲ್ಲ ಬರುತ್ತೆ ನೋಡಿ, ಅದಕ್ಕೆ ಜಾಸ್ತಿ ಇದು ಇಫೆಕ್ಟ್ಸ್ ಅಂತೆ. ಅದಕ್ಕೋಸ್ಕರ ನೀವು ಈ ತರ ಏನಾದ್ರೂ ಅಲ್ಯೂಮಿನಿಯಂ ಕುಕ್ಕರ್ ನಲ್ಲಿ ಮಾಡಿದ್ರೆ, ನೋಡಿ ಅವಳು ಮಾತಾಡ್ತಾ ಇದ್ದಾಳೆ, ಅಲ್ಯೂಮಿನಿಯಂ ಕುಕ್ಕರ್ ನಲ್ಲಿ ಏನಾದ್ರೂ ಮಾಡಿದ್ರೆ ನೀವು ಅದನ್ನ ತೆಗೆದುಬಿಟ್ಟು ಈ ತರ ಹಾಟ್ ಬಾಕ್ಸ್ ಅಲ್ಲಿ ಹಾಕಿಟ್ರೆ ತುಂಬಾ ಹೊತ್ತು ಅದು ಬಿಸಿ ಇರುತ್ತೆ. ಸೊ ಹಾಗಾಗಿ ಹಾಟ್ ಬಾಕ್ಸ್ ಅಲ್ಲಿ ಹಾಕಿಡ್ಬೋದು. ನಾನು ಅದೇ ತರ ಮಾಡ್ತೇನೆ. ಸೊ ಟೊಮೆಟೊ ಬಾತ್ ಮಾಡಿದೆ ನೋಡಿ. ಅವಳಿಗೀಗ ಬೇಕು ಅಂತ ಹೇಳ್ತಾ ಇದ್ಲು, ಕೊಡು ಕೊಡು ಅಂತ ಹೇಳ್ತಾ ಇದ್ಲು ಅವಳು. ಕುತ್ಕೊಂಡಿದ್ದಾಳೆ ಅವಳು, ಪಲಾವ್ ಅಂತ ಅನ್ಕೊಂಡ್ಬಿಟ್ಟಿದ್ದಾಳೆ. ಟೊಮೆಟೊ ಬಾತ್ ಕ್ಯಾನ್ಸರ್ ಬರುತ್ತಂತೆ ಅಲ್ಯೂಮಿನಿಯಂ ಪಾತ್ರೆಗಳು. ನಮ್ದು ಕೊರ್ಪೆ ಅಲ್ಯೂಮಿನಿಯಂ ಪಾತ್ರೆ ನಮ್ದು ಇರೋದಂದ್ರೆ ಕುಕ್ಕರ್ ಒಂದು ಮಾತ್ರ, ಬೇರೆ ಯಾವುದಿಲ್ಲ ನಮ್ಮ ಹತ್ರ. ನೋಡಿ ಟೊಮೆಟೊ ಬಾತ್ ಈ ತರ ಹಾಟ್ ಬಾಕ್ಸ್ ಅಲ್ಲಿ ಇಟ್ಟು ಮುಚ್ಚಳ ಮುಚ್ಚಿಟ್ರೆ ಬಿಸಿ ಇರುತ್ತೆ ಅಲ್ವಾ, ಹಾಗಾಗಿ ಏನ್ ತೊಂದ್ರೆ ಇಲ್ಲ. ಸೊ ಅದ್ರಲ್ಲಿ ಮಾಡಿದ ನಂತರ ಇದು ಹಾಕ್ತೇನೆ. ಅನ್ನ ಮಾಡಿದ್ರು ಅದೇ ತರ ಮಾಡೋದು. ಅನ್ನ ಈ ತರನು ನಾವು ಮಾಡ್ತೇವೆ, ಬೇಯಿಸ್ತೀವಿ. ಅವಳು ಇವಾಗ ಸ್ವಲ್ಪ ಮಾತಾಡ್ತಾಳೆ, ಅಂದ್ರೆ ಅವಳ ಭಾಷೆಯಲ್ಲಿ ಏನೋ ಮಾತಾಡ್ತಾ ಇರ್ತಾಳೆ, ಹಾಗಾಗಿ ಏನೋ ಮಾತಾಡ್ತಾ ಇದ್ದಾಳೆ. ಸೊ ನೋಡೋಣ ಇವತ್ತು ಬೆಳಿಗ್ಗೆಯಿಂದ ಸಂಜೆ ತನಕ ಹೇಗೆ ವ್ಲಾಗ್ ಹೋಗುತ್ತೆ ಅಂತ ಹೇಳಿ. ಆದಷ್ಟು ಚಿಕ್ಕದಾಗಿ ವ್ಲಾಗ್ ಅನ್ನ ಮಾಡೋದಕ್ಕೆ ಟ್ರೈ ಮಾಡ್ತೇನೆ. ಅದು ಬೆಳಿಗ್ಗೆಯಿಂದ ಸಂಜೆ ತನಕ ಅನ್ನೋದು ಒಂದು ಹಾಫ್ ಅನ್ ಅವರ್, ಅದು 25 ನಿಮಿಷ ಆದ್ರೂ ವ್ಲಾಗ್ ಆಗೇ ಆಗುತ್ತೆ. ಆಮೇಲೆ ಅವಾಗವಾಗ ಅಲ್ಲಿ ಮಾತಾಡಿದ್ರೆ ಮತ್ತೆ ಎಡಿಟಿಂಗ್ ಮಾಡೋದಕ್ಕೂ ನಂಗೆ ತುಂಬಾ ಈಸಿ ಆಗುತ್ತೆ. ಇಲ್ಲಾಂದ್ರೆ ಎಡಿಟಿಂಗ್ ಮಾಡೋದೊಂದು ಕಷ್ಟ ಅಷ್ಟೇ. ಹಾಗಾಗಿ ಇವಾಗ ನೋಡಿ ಪಲಾವ್ ಅವಳಿಗೆ ಕೊಡ್ಬೇಕು. ಅದಕ್ಕಿಂತ ಮುಂಚೆ ಅವಳಿಗೆ ಬಜ್ಜೆ ಕೊಡ್ಬೇಕು. ಇವಾಗ ಅವಳಿಗೆ ಬಜ್ಜೆ ಕೊಡ್ಬೇಕು. ಇದು ನಾನು ಆಲ್ರೆಡಿ ವಿಡಿಯೋ ಮಾಡಿದ್ದೇನೆ, ಸೊ ಅದನ್ನ ಹೋಗಿ ನೋಡಿ ವಿಡಿಯೋ. ಇದು ನಾನು ವಾರಕ್ಕೆ 2 ಸಲ ಆದ್ರೂ ಕೊಡ್ತೇನೆ ಅವಳಿಗೆ. ವಾರದಲ್ಲಿ 2 ಸಲ ಕೊಡ್ತೇನೆ. ಅಂದ್ರೆ ಇದೀಗ ಚಿಕ್ಕದಾಗಿದೆ, ಇನ್ನು ಸ್ವಲ್ಪವಿರೋದು, ಹಾಗಾಗಿ ವಾರದಲ್ಲಿ 2 ಸಲ ಕೊಡ್ತೇನೆ. ನೆಕ್ಸ್ಟ್ ಊರಿಗೆ ಹೋದಾಗ ತರಬೇಕು. ಇವಾಗ ದೊಡ್ಡವಳಾಗಿರೋದ್ರಿಂದ ಸ್ವಲ್ಪ ಜಾಸ್ತಿ ಕೊಡ್ಬೋದು, ಏನ್ ತೊಂದರೆ ಇಲ್ಲ. ಏನಕ್ಕೆ ಕೊಡೋದು ಎಲ್ಲ ವಿಡಿಯೋಗಳನ್ನ ನಾನು ಮಾಡಿದ್ದೇನೆ, ಆ ವಿಡಿಯೋವನ್ನ ಹೋಗಿ ನೋಡಿ. ಅವಳು ಏನ್ ಇದು ಮಾಡಲ್ಲ, ತಿಂತಾಳೆ. ಅದನ್ನ ನಾಲ್ಗೆಗೆ ಮುಟ್ಸಿದ್ರೆ ಸಾಕು, ಏನು ಖಾರ ಏನು ಆಗಲ್ಲ. ಈಗ ಅಂದ್ರೆ ಅವಳು ಸ್ವಲ್ಪ ಖಾರ ತಿಂತಾಳೆ ಅಲ್ವಾ, ಹಾಗಾಗಿ ಏನ್ ಇದು ಮಾಡಲ್ಲ ಅವಳು, ಖಾರ ತಿಂತಾಳೆ. ಹಾಗಾಗಿ ಈಗ ನನ್ಗೆ ಕೊಡು ಕೊಡು ಅಂತ ಅವಳೇ ಹೇಳ್ತಾಳೆ, ಬಂದ್ಬಿಟ್ಟು ಕೊಡು ಅಂತೇಳಿ.
ಇದು ಏನು ಅಂತ ಹೇಳಿದ್ರೆ ಏನು ತಿನ್ಬಾರ್ದು, ಫಸ್ಟಿಗೆನೆ ಕೊಡಬೇಕು, ಬರೀ ಹೊಟ್ಟೆಗೆನೆ ಕೊಡ್ಬೇಕಿದು. ಇದು ನೀವು ಚಿಕ್ಕ ಸಣ್ಣ ಮಗುವಿಗೆಲ್ಲ ಇದೆ ಅಲ್ವಾ, ಅದು ನೀವು ಒಂದ್ 2 ಸುತ್ತು ತಿರುಗಿಸಿದ್ರೆ ಸಾಕು. ನೋಡಿ ಇದೀಗ ನೋಡಿ ಇದ್ರಲ್ಲಿ ಇಷ್ಟು ಬಂದ್ಬಿಟ್ಟಿದೆ. ಇದು ಗಂಧದ ಕಲ್ಲಲ್ಲಿ ಚೆನ್ನಾಗಿ ಬರುತ್ತೆ ಆಯ್ತಾ. ಗಂಧದ ಕಲ್ಲಲ್ಲಿ ಚೆನ್ನಾಗಿ ನೀವು ಅರ್ದಾಗ ತುಂಬಾ ಬರುತ್ತೆ ಅದ್ರಲ್ಲಿ. ಈಗ ಅವಳು ಸ್ವಲ್ಪ ದೊಡ್ಡವಳಾಗಿರೋದ್ರಿಂದ ಅವಳಿಗೆ ಸ್ವಲ್ಪ ಅರ್ದು ಈ ತರ ಕೊಡ್ತೇನೆ ನಾನು. ನೋಡಿ ಅವಳು ಸ್ಪೂನ್ ಇಟ್ಕೊಂಡಿದ್ದಾಳೆ, ಬೇಗ ಕೊಡು ಅಂತ ಹೇಳ್ಬಿಟ್ಟು. ನೋಡಿ ಇಷ್ಟು ಬಂದಾಯ್ತು. ಇವಾಗ ಇದನ್ನ ಒಂದು ಸ್ಪೂನಿಗೆ ಹಾಕಿ ನೋಡಿ ಇಷ್ಟು ನಾನು ಇದ್ ಮಾಡಿದ್ರಲ್ಲೇ ನೋಡಿ ಇಷ್ಟ ಆಯ್ತು, ತುಂಬಾ ಆಯ್ತು ಇದ್ರಲ್ಲಿ. ನಾನೀಗ ನಾಲ್ಗೆಗೆ ಮುಟ್ಸಿದ್ರೆ ಆಯ್ತು. ನಾಲಿಗೆಗೆ ಅಂತ ಇರ್ಲಿಲ್ಲ, ಈ ತರ ಅದನ್ನ ಒಂದೇ ಸಲ ಕುಡಿಸಿದ್ರೆ ಆಗುತ್ತೆ. ಈ ತರ ತೆಗ್ದ್ಬಿಟ್ಟು ಈ ತರ ಇದ್ ಮಾಡಿದ್ರ ನೋಡಿ ತಿನ್ಲು, ಏನಿಲ್ಲ ಅದಷ್ಟು ಖಾರ ಇದೆ ಆಯ್ತಾ. ಆಮೇಲೆ ಈ ತರ ಕೈಗೆಲ್ಲ ಕಾಲಿಗೆ ಇದಕ್ಕೆಲ್ಲ ಏನು ಮೂಲೆ ಜಾಗ ಇದೆ ಮಗುವಿದು, ಅಲ್ಲಿಗೆಲ್ಲ ಇದ್ ಮಾಡಿದ್ರೆ ಆಯ್ತು. ಬೇಕು ಅಂತ ಹೇಳ್ತಾ ಇದ್ದಾಳೆ, ಕೊಡು ಅಂತ. ಖಾಲಿ ಬೇಕು ಅಂತ ಹೇಳ್ತಾ ಇದ್ದಾಳೆ. ನೋಡಿ ಈ ತರ ಇದು ಗಂಧದ ಕಲ್ಲು, ಇದರಲ್ಲಿ ಬಿಟ್ಟು ಕೊಡೋದು. ಇವಾಗ ಅವಳು ಬಿಸಿನೀರು ಕುಡಿತಾ ಇದ್ದಾಳೆ ನೋಡಿ. ಫಸ್ಟ್ ನಾನು ಅವಳಿಗೆ ಅಭ್ಯಾಸ ಮಾಡಿದ್ದೇನೆ ಬಿಸಿನೀರು ಕೊಟ್ಟು, ಹಾಗಾಗಿ ಬಿಸಿನೀರು ಕುಡಿತಾಳೆ. ಮನೇಲಿ ಇರ್ಬೇಕಾದ್ರೆ ನೀರೆಲ್ಲ ಇದ್ರಲ್ಲೇ ಲೋಟದಲ್ಲೇ ಕುಡಿಯೋದು ಅವಳು. ಖಾಲಿ. ಇನ್ನೀಗ ಹಾಲು ಕೊಡ್ಬೇಕು. ಅದಕ್ಕಿಂತ ಮುಂಚೆ ಈಗ ಪಲಾವ್ ಬೇಕು ಅಂತ ಹೇಳ್ತಾ ಇದ್ಲು, ಸೊ ಅದನ್ನೇ ಕೊಡ್ತೇನೆ, ಆಮೇಲೆ ಹಾಲು ಕೊಡ್ಬೋದು ಅಂತೇಳಿ. ಇವಾಗ ನೋಡಿ ಕೊಟ್ಟಿದ್ದೇನೆ ನೋಡಿ ಟೊಮೆಟೊ ಬಾತ್ ಅವಳಿಗೆ. ಏನು ಅಂತ ಅಂದ್ರೆ ಅವಳಿಗೆ ಕಚ್ಚಂಬರ್ ಬೇಕು, ಈಗ ಅದ್ರದ್ದು ನೆನಪಾಗಿಲ್ಲ ಅವಳಿಗೆ. ಫಸ್ಟಿಗೆ ಅವಳು ಸ್ವಲ್ಪ ತಿಂತಾಳೆ, ಏನ್ ಮಾಡಿದ್ದೇನೆ ಅಂತ ಹೇಳಿ ನೋಡ್ಬಿಟ್ಟು ಅವಳು ತಿಂತಾಳೆ. ಇವಾಗ ಬಾಯಿಗೆ ಕೊಡು ಅಂತ ಹೇಳ್ತಾ ಇದ್ದಾಳೆ, ಬಾಯಿಗೆ ನೀನೇ ಕೊಡು ಅಂತೇಳಿ. ಇವಾಗ ಏನ್ ಮಾಡ್ತಾ ಇದ್ದಾಳೆ ನೋಡಿ, ಪುಸ್ತಕನ ಇಟ್ಕೊಂಡು ಪೆನ್ಸಿಲನ್ನ ಇಟ್ಕೊಂಡು ಏನ್ ಮಾಡ್ತಿದ್ದಾಳೆ ಅಂತೇಳಿ. ಸುಮ್ಮನೆ ಆಟ ಆಡ್ತಾ ಇರ್ತಾಳೆ, ಪುಸ್ತಕ ಪೆನ್ನು ಎಲ್ಲ ಇಟ್ಕೊಂಡು ಚಿಂಟು ನೋಡ್ಕೊಂಡು. ನೋಡಿ ಈಗ ಟೈಮ್ ಬಂದು ಬೆಳಿಗ್ಗೆ 9:30 ಆಗಿದೆ ನೋಡಿ. 9:30 ಒಳಗಡೆ ಅವಳದು ಬಿಸಿನೀರು ಕುಡ್ದು ಹಾಲಿನ್ನು ಕುಡಿಬೇಕಷ್ಟೆ, ಯಾಕಂದ್ರೆ ಟೊಮೆಟೊ ಬಾತೆ ಬೇಕು ಅಂತ ಹೇಳಿದ್ಲು, ಹಾಗಾಗಿ ತಿನ್ಬಿಟ್ಲಿ ನೋಡಿ. ಒಂದ್ಸಲದಾಯ್ತು ಅವಳು ತಿಂದು. 9:30 ಒಳಗಡೆ ಒಂದ್ಸಲದ್ದಾಯ್ತು. ಇವಾಗ ಅವಳಿಗೆ ಏನು ಅಂತ ಹೇಳಿದ್ರೆ ಹಾಲು ಮಾಡಿ ಕೊಡ್ತೇನೆ ಈಗ ನಾನು. ಹೊರಗಡೆ ಅಂತೂ ಫುಲ್ಲು ಏನು ಅಂತ ಹೇಳಿದ್ರೆ ಇವತ್ತಂತೂ ಮೋಡ ಇದೆ, ಅಷ್ಟೊಂದು ಬಿಸಿಲಿಲ್ಲ, ಇನ್ನು ಕರೆಕ್ಟಾಗಿ ಬಿಸಿಲು ಬಂದಿಲ್ಲ, ಫುಲ್ಲು ಮೋಡ ಇದೆ ಹೊರಗಡೆ. ಹೇಗಿದೆ ಅಂತೇಳಿ, ಇನ್ನೇನು ಮಳೆ ಬರುತ್ತೋ ಇಲ್ವೋ ಏನೋ ಗೊತ್ತಿಲ್ಲಪ್ಪ. ಬಟ್ಟೆ ಎಲ್ಲ ನಿನ್ನೆನೆ ಒಗ್ದು ಹಾಕಿದ್ದೇನೆ ನಾನು, ಹಾಗಾಗಿ ಇವತ್ತು ಅಷ್ಟೊಂದು ಬಟ್ಟೆ ಇಲ್ಲ ಒಗೆಯೋದಕ್ಕೆ. ಇವಾಗ ಅವಳಿಗೆ ಹಾಲು ಕೊಡಬೇಕು, ಆಮೇಲೆ ನಾನು ಬ್ಲ್ಯಾಕ್ ಟೀ ಕೂಡ ಮಾಡಿಕೊಂಡೆ. ಟೀ ಕುಡಿಯಲ್ಲ, ಒಂದೊಂದ್ಸಲ ಕುಡಿತೇನೆ ಅಷ್ಟೇ ಮಾರ್ನಿಂಗು. ಅವಳಿಗೆ ಹಾಲು ಕೊಡ್ತಾ ಇದ್ದೀನಿ, ಅವಳಿಗೆ ಟೀ ಕೊಡೋದೇ ಇಲ್ಲ ಅವಳಿಗೆ ನಾನು. ಟೈಮ್ ನೋಡಿ ಈಗ 9:30 ಆಯಿತು. ಟೀ ಕುಡಿಬೇಕು ಅಂತ ಅನಿಸ್ತು, ಅದಕ್ಕೆ ಈಗ ಟೀ ಕುಡಿತಾ ಇದ್ದೇನೆ. ಇನ್ನು ಮತ್ತೆ ತಿಂಡಿ ಮಾಡೋಣ ಅಂತೇಳಿ. ಅವಳು ಹೇಗೂ ಆಲ್ರೆಡಿ ಒಂದ್ಸಲ ತಿಂದ್ಬಿಟ್ಟಿದ್ದಾಳೆ, ಅದಕ್ಕೆ ಈಗ ಅವಳಿಗೆ ಹಾಲು ಕೊಟ್ಟರೆ ಒಂದು ಸ್ವಲ್ಪ ಏನಾದರೂ ಕೆಲಸಗಳನ್ನ ಮಾಡ್ಕೋಬೋದು ಅಂತ ಹೇಳ್ಬಿಟ್ಟು ಅದಕ್ಕೋಸ್ಕರ ಅವಳಿಗೆ ಟೀ ಕೊಡೋದೇ ಇಲ್ಲ ನಾವು. ಎಲ್ಲೋ ಅಪರೂಪಕ್ಕೆ ಒಂದೊಂದ್ಸಲ ಕಾಲು ಲೋಟದಷ್ಟು ಕೊಡ್ತೀವಿ, ಟೀ ಕುಡಿಬಾರ್ದು ಮಕ್ಳು. ಈಗ ನೋಡಿ ಏನು ಮಾಡ್ತಾ ಇದ್ದಾಳೆ ಅಂತೇಳಿ. ಉಂತಲೆ ಬಪ್ಪೆ. ನಾನು TV ವ್ಯಾಲ್ಯೂಮ್ನ ಮ್ಯೂಟ್ ಮಾಡಿದ್ದೀನಲ್ವಾ, ಅದಕ್ಕೋಸ್ಕರ ಅಳ್ತಾ ಇದ್ದಾಳೆ. ಇದಿಷ್ಟು ನಮ್ಮ ಮನೆಯದು ಗಾರ್ಡನ್. ಇನ್ನು ಮೇಲ್ಗಡೆ ಇದೆ, ಅದು ನಾನು ನೆಕ್ಸ್ಟ್ ಇನ್ನೊಂದು ಸಲ ವೀಡಿಯೋದಲ್ಲಿ ತೋರಿಸ್ತೇನೆ. ಗುಲಾಬಿ ಗಿಡ, ಮೆಣಸಿನ ಗಿಡ, ಆಮೇಲೆ ಅಲೋವೆರಾ, ಮತ್ತು ಇದರಲ್ಲಿ ಗುಲಾಬಿ ಕೂಡ ಒಂದಾಗಿದೆ, ಇವತ್ತು ದೇವರಿಗೆ ಇಡ್ಬೋದು. ನಾವೇ ಬೆಳೆದಿರೋ ಗಿಡದಲ್ಲಿ ಏನು ಹೂವು ಆದರೆ ಅದನ್ನು ಇಡೋದಕ್ಕೂ ನಮಗೊಂಥರ ಖುಷಿ ಅಂತ ಅನಿಸುತ್ತೆ, ಏನೋ ಒಂಥರ ಖುಷಿ ಅಂತ ಅನಿಸುತ್ತೆ.
ಆಮೇಲೆ ಈಗ ನೋಡಿ ಅವಳಿಗೆ ತಲೆಗೆ ಈಗ ಎಣ್ಣೆ ಹಚ್ತಾ ಇದ್ದೇನೆ ನೋಡಿ. ಇದು ಎಣ್ಣೆ ನಾನು ಆಲ್ರೆಡಿ ವಿಡಿಯೋ ಹಾಕಿದ್ದೇನೆ ಯಾವ ರೀತಿಯಾಗಿ ಮಾಡೋದು ಅಂತೇಳಿ. ನೋಡೋದಕ್ಕೆ ಕಲರ್ ರೆಡ್ ಥರ ಇದೆ, ಬಟ್ ಇದು 5 ಬೇರಿನಿಂದ ತಯಾರಿಸಿರುವಂತಹ ಎಣ್ಣೆ. ಇದರಲ್ಲಿ ಜಾಸ್ತಿ ಕೂದಲು ಉದುರಲ್ಲ, ಆಮೇಲೆ ಹೆಚ್ಚು ಕೂದಲು ಬರುತ್ತೆ. ಇವಾಗ ನನ್ನ ಹೇರೇ ನೋಡ್ಬೋದು ನೀವು ಎಷ್ಟಿದೆ ಅಂತೇಳಿ, ಎಷ್ಟು ಲಾಂಗ್ ಇದೆ ಮತ್ತು ದಪ್ಪ ಇದೆ ಅಂತೇಳಿ. ಕೂದಲು ಹೋಗುತ್ತೆ ನಂದು, ಅಷ್ಟೇ ಕೂದಲು ಕೂಡ ಬರುತ್ತೆ. ನೀವು ನನ್ನ ಹೇರ್ ನೋಡಿದರೆ ನಿಮ್ಗೆ ಗೊತ್ತಾಗುತ್ತೆ. ಸೊ ಹಾಗಾಗಿ ಅವಳಿಗೂ ಅದೇ ಎಣ್ಣೆ ಹಾಕೋದು ತಲೆಗೆ. ಅವಳು ನೋಡಿ ಎಣ್ಣೆ ಹಾಕಬೇಕಾದ್ರೆ ಏನೆಲ್ಲ ಸರ್ಕಸ್ ಮಾಡ್ತಾಳೆ ಅಂಥೇಳಿ. ಬಾಚಣಿಗೆ ಕೊಡು ಅಂತ ಹೇಳಿದರೆ ಕೊಡ್ತಾನೇ ಇರಲಿಲ್ಲ ಅವಳು. ಸೊ ಅಷ್ಟು ನನ್ನ ಕಾಟ ಕೊಡ್ತಾಳೆ ನನಗೆ ಅವಳು, ಆ ಥರ ಮಾಡ್ತಾಳೆ, ಕೊಡೋದೇ ಇಲ್ಲ. ಆಮೇಲೆ ಇನ್ನೊಂದು ಅವಳ ಕೈಗೆ ಬಾಚಣಿಗೆ ಕೊಟ್ಬಿಟ್ಟು ಮತ್ತೆ ಅವಳ ತಲೆಯನ್ನು ಬಾಚ್ತಾ ಇದ್ದೇನೆ ನಾನು. ಆ ಥರ ನನಗೆ ಅವಳು ತೀಟ್ಲೆ ಮಾಡ್ತಾ ಇರ್ತಾಳೆ, ಕೊಡಲ್ಲ ಅಂತ ಹೇಳ್ತಾ ಇರ್ತಾಳೆ. ಸೊ ಹಾಗಾಗಿ ಇದು ಎಣ್ಣೆ ಏನು ಗೊತ್ತಾ, ತಂಪು, ತುಂಬ ಅಂದರೆ ತುಂಬ ತಂಪಿದು. ತಲೆಗೆ ಹಾಕಿದರೆ ತುಂಬ ಚೆನ್ನಾಗಿ ನಿದ್ದೆ ಬರುತ್ತೆ, ಬಟ್ ಇವಳಿಗೆ ನಿದ್ದೆ ಬರಲ್ಲ. ಫ್ರೆಂಡ್ಸ್ ಏನು ಮಾಡಿದಾಳೆ ಅಂತೇಳಿ ನೋಡಿ, ಅವಳ ಆಟ ನೋಡಿ. ಇಲ್ಲೆಲ್ಲ ಪೆನ್ಸಿಲ್ ಇಟ್ಕೊಂಡು ನೆಲದ ಮೇಲೆಲ್ಲ ಗೀಚ್ ಹಾಕಿದಾಳೆ. ಏನೋ ಪುಣ್ಯದಲ್ಲಿ ಅದು ಹೋಗುತ್ತೆ ಪೆನ್ಸಿಲ್. ತಣ್ಣೆ ಆಗಿರೋ ಬಟ್ಟೆಯಲ್ಲಿ ಒರೆಸಿದ್ರೆ ನೀರು ಹಾಕಿಬಿಟ್ಟು ಹೋಗುತ್ತೆ ಅದು. ನೋಡಿ ಅವಳ ಅವಸ್ಥೆ ನೋಡಿ, ಏನೆಲ್ಲ ಇಲ್ಲಿ ಇಟ್ಟಿದ್ದಾಳೆ ಅಂತೇಳಿ ನೋಡಿ. ಇದಿಷ್ಟೆಲ್ಲ ಅಲ್ಲಿ ಗೋಣಿಚೀಲದೊಳಗಡೆ ತುಂಬಿಸಿ ಇಟ್ಟಿದ್ದೀನಿ. ಇವತ್ತು ನನಗೆ ತುಂಬ ಕಷ್ಟ ಆಗುತ್ತೆ, ಹಬ್ಬ ಮಾಡಬೇಕಲ್ವಾ, ಮತ್ತು ಮಧ್ಯಾಹ್ನ ನಂತರ ಸ್ನಾನ ಎಲ್ಲ ಮಾಡಬೇಕು, ತುಂಬ ಕೆಲಸ ಇದೆ ಅಂತ ಹೇಳ್ಬಿಟ್ಟು ಅದನ್ನು ನಾನು ಗೋಣಿಯಲ್ಲಿರೋದನ್ನು ತೆಗೆಯೋದಿಕ್ಕೆ ಹೋಗಿಲ್ಲ. ಹಾಗಾಗಿ ಇದಿಷ್ಟನ್ನೇ ಇದು ಮಾಡಿಬಿಟ್ಟಿದ್ದಾಳೆ. ನಿನ್ನೆ ಫುಲ್ಲು ಕ್ಲೀನಿಂಗ್ ಮಾಡಿದ್ದು, ಇವತ್ತು ನೋಡಿ ಯಾವ ಥರ ಆಗಿದೆ ಅಂತೇಳಿ. ಇವಾಗ ರಸಮ್ ಮಾಡೋಣ ಅಂತೇಳಿ ಮನೆಯಲ್ಲೇ ನಾನು ರಸಮ್ ಮಾಡ್ಕೊಳ್ಳೋದು, ರಸಮ್ ಪುಡಿ ಏನು ಹಾಕಲ್ಲ. ಸೊ ನಿಮಗೆ ನಾನು ಇವಾಗ ತೋರಿಸ್ತಾ ಇದ್ದೀನಿ ನೋಡಿ ಯಾವ ಥರ ರಸಮ್ ಮಾಡ್ತೀನಿ ಅಂತೇಳಿ. ನಾನು ಹೇಳಿದ್ದೆ ಒಂದು ವಿಡಿಯೋದಲ್ಲಿ, ನೀವು ರಸಮ್ ಪೌಡರ್ ಹಾಕೋದಿಗಿಂತ ನೀವು ಮನೆಯಲ್ಲಿ ರಸಮ್ ಪೇಸ್ಟ್ ತರ ಮಾಡ್ಕೊಂಡು ಎಷ್ಟು ಚೆನ್ನಾಗಿರೋ ರಸಮ್ ಮಾಡ್ಬೋದು ಅಂತ. ಇಲ್ಲಿ ನಾನು 1 ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ತಗೊಂಡಿದ್ದೇನೆ. ಆಮೇಲೆ ಒಂದು ಸ್ವಲ್ಪ ಕಾಳುಮೆಣಸು, ಎಡೆ ಮುಂಚಿ, ಒಂದು 3 ಹಸಿರು ಮೆಣಸಿನ್ಕಾಯಿ, ಒಂದು ಸ್ವಲ್ಪ ಶುಂಠಿ, ಆಮೇಲೆ ಒಂದು ಸ್ವಲ್ಪ ಕರ್ಬೇವಿನ ಎಲೆ, ಮತ್ತೆ ಬೆಳ್ಳುಳ್ಳಿ ಜಾಸ್ತಿ ಹಾಕಿದ್ರೆ ತುಂಬಾನೇ ಫ್ಲೇವರ್ ಇರುತ್ತೆ. ಆಮೇಲೆ ಇಂಗು, ಇದು ಕರಡಿಗೆ ಒಳಗಡೆ ಇದೆ, ಅದನ್ನ ನಾನು ಮಿಕ್ಸಿ ಜಾರ್ಗೆ ಹಾಕೊಳ್ತೇನೆ. ಆಮೇಲೆ 3 ಬ್ಯಾಡ್ಗೆ ಮೆಣಸಿನ್ಕಾಯಿ, ನೆಕ್ಸ್ಟ್ ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಇನ್ನು ನಿಮ್ಮ ಹತ್ರ ಗುಂಟೂರು ಮೆಣಸಿನ್ಕಾಯಿ ಅಂತ ಹೇಳಿದ್ರೆ ಅದು ಹಾಕ್ಬೋದು, ಏನ್ ತೊಂದರೆ ಇಲ್ಲ. ಖಾರದ ಮೆಣಸಿನ್ಕಾಯಿ ಬರುತ್ತೆ ನೋಡಿ, ಅದು ಹಾಕ್ಬೋದು. ಇದಿಷ್ಟು ಹಾಕಿದ್ರೆ ಖಾರ ಆಗುತ್ತೆ, ಯಾಕಂದ್ರೆ ಮಗು ತಿಂತಾಳೆ, ಅವಳಿಗೆ ತುಂಬಾನೇ ಖಾರ ಆಗಲ್ಲ. ಅಂದ್ರೆ ತುಂಬಾ ಖಾರ ಅಂದ್ರೆ ಚೆನ್ನಾಗಿರಲ್ಲ ಅಂತ ಲೈಟ್ ಖಾರ ಮಾಡ್ತಾ ಇದ್ದೇನೆ. ಸೊ ಇದಿಷ್ಟನ್ನ ಹಾಕೊಂಡು ಮಿಕ್ಸಿಯಲ್ಲಿ ರುಬ್ತೀನಿ ನಾನು. ಫುಲ್ ಹುಡಿ ಮಾಡಲ್ಲ, ಇದು ಪೇಸ್ಟ್ ತರಾನೇ ಮಾಡ್ತೇನೆ. ಆಮೇಲೆ ನಿಮ್ಗೆ ತೋರಿಸ್ತೀನಿ ನಾನು ಯಾವ ತರ ಮಾಡ್ತೇನೆ ಅಂತ ಹೇಳ್ಬಿಟ್ಟು. ಸ್ವಲ್ಪ ಟೊಮೆಟೊ ಹುಳಿ ಇರೋದ್ರಿಂದ ಸ್ವಲ್ಪ ನಾನು ಮೆಣಸು ಸ್ವಲ್ಪ ಜಾಸ್ತಿ ಹಾಕಿದ್ದೇನೆ. ಇದಿಷ್ಟೇ ರಸಮ್ ಮಾಡೋದಿಕ್ಕೆ ಇರೋದು ನೋಡಿ. ಇವಾಗ ನಾನು ಮಿಕ್ಸಿ ಜಾರಿಗೆ ಹಾಕೊಂಡಿದ್ದೇನೆ, ಮೇಲ್ಗಡೆ ಇಂಗು ಹಾಕೊಂಡಿದ್ದೇನೆ. ಯಾಕಂತ ಹೇಳಿದ್ರೆ ಇಂಗು ನೀವು ಈ ತರ ಹಾಕೊಂಡ್ರೆ ಅದು ಅಲ್ಲೇ ಗಟ್ಟಿ ಇರುತ್ತೆ ಅನ್ನೋ ಕಾರಣಕ್ಕೆ ಈ ತರ ಹಾಕೊಂಡು ರುಬ್ತೇನೆ ನಾನು. ಪಾಪು ಎಲ್ಲಿದ್ದಾಳೆ ಅಂತ ನೋಡಿ, ನನ್ನ ಕಾಲ್ ಕೆಳಗಡೆ ಈ ತರ ಇಲ್ಲೇ ಅವಳು ಕುತ್ಕೊಂಡಿರ್ತಾಳೆ, ಇಲ್ಲಾಂದ್ರೆ ಈ ಚೇರ್ ಮೇಲೆ ನಿಂತ್ಕೊಂಡಿರ್ತಾಳೆ. ಅಡ್ಗೆ ಮಾಡ್ಬೇಕಾದ್ರೆ ಅವಳ ಕೆಲಸ ಅದೇ, ಇಲ್ಲೇ ಏನೋ ಆಟ ಆಡ್ತಾ ಇರ್ತಾಳೆ ನೋಡಿ. ಇಲ್ಲಿ ಕೆಳಗಡೆ ಇದ್ದಾಳೆ, ನೈಟಿ ಕೆಳಗಡೆ ಇದ್ದಾಳೆ ಅವಳು, ಇಲ್ಲಾಂದ್ರೆ ಚೇರ್ ಮೇಲೆ ನಿಂತ್ಕೊಂಡು ನೋಡ್ತಾ ಇರ್ತಾಳೆ. ಇವಾಗ ನೋಡಿ ರಸಮಿಗೆ ನಾನು ಈ ತರ ರುಬ್ಕೊಂಡಿದ್ದೇನೆ ನೋಡಿ. ಈ ತರ ಸ್ವಲ್ಪ ತರಿತರಿಯಾಗಿದೆ ಅಷ್ಟೇ. ನಿಮ್ಗೆ ಇನ್ನೂ ತರಿತರಿಯಾಗಿ ಬೇಕು ಅಂತಿದ್ರೆ ಸ್ವಲ್ಪ ತರಿತರಿಯಾಗಿ ರುಬ್ಕೊಳ್ಬಹುದು. ನುಣ್ಣಗೆ ಪೇಸ್ಟ್ ಬೇಕು ಅಂತಿದ್ರೆ ನುಣ್ಣಗೆ ಪೇಸ್ಟ್ ಕೂಡ ಮಾಡ್ಕೋಬಹುದು. ನಾನು ಇಷ್ಟು ತರಿತರಿಯಾಗಿ ರುಬ್ಕೊಂಡಿದ್ದೇನೆ. ಸ್ಮೆಲ್ ಕೂಡ ಅಷ್ಟೇ ಕರೆಕ್ಟ್ ಆಗಿದೆ, ಘಮ್ ಅಂತ ಸ್ಮೆಲ್ ಬರ್ತಾ ಇದೆ ರಸಮ್. ಇದು ಎಷ್ಟು ಚೆನ್ನಾಗಾಗುತ್ತೆ ಗೊತ್ತಾ, ನಿಜವಾಗ್ಲೂ ಹೇಳ್ಬೇಕಂದ್ರೆ ತುಂಬಾನೇ ಚೆನ್ನಾಗಾಗುತ್ತೆ, ಗಮ್ ಅಂತ ಹೊಡಿತಾ ಇದೆ ಪರಿಮಳ. ಸೊ ನೀವು ರಸಮ್ ಪೌಡ್ರನ್ನ ಹಾಕೋದ ಬದಲು ನೀವೇ ಮನೆಯಲ್ಲಿ ಮಾಡ್ಕೋಬಹುದು, ಬೇಗನೆ ಆಗ್ಬಿಡುತ್ತೆ ರಸಮ್. ನೋಡಿ ಈಗ ನಂದು ಪೇಸ್ಟ್ ಆಯ್ತು, ಇನ್ನು ಟೊಮೆಟೊ ಕಟ್ ಮಾಡಿ ಒಗ್ಗರಣೆಗೆ ರೆಡಿ ಮಾಡಿದ್ರೆ ಆಯ್ತು ಅಷ್ಟೇ. ಇವಳ ನೋಡಿ ಇಲ್ಲಿ ಏನ್ ಮಾಡ್ತಿದ್ದಾಳೆ ಅಂತೇಳಿ.
ಇವಾಗ ನಾನು ಒಗ್ಗರಣೆಗೆ ಹಾಕಿದ್ದೇನೆ ನೋಡಿ. ಇದು ನಾರ್ಮಲ್ ಆಗಿ ನಾವೇನ್ ಹಾಕ್ತಿವಿ, ಸಾಸಿವೆ, ಬೆಳ್ಳುಳ್ಳಿ, ಕರ್ಬೇವಿನ ಸೊಪ್ಪು ಮತ್ತೆ ಒಣಮೆಣಸು ಇದಿಷ್ಟನ್ನು ಹಾಕೊಳ್ತಾ ಇದ್ದೇನೆ. ಇವಾಗ ನಾನು ಡೈರೆಕ್ಟ್ ಟೊಮೆಟೊ ಹಾಕ್ತಾ ಇದ್ದೇನೆ, ನೀರುಳ್ಳಿ ಹಾಕ್ತಾ ಇಲ್ಲ. ಟೊಮೆಟೊ ಸಿಪ್ಪೆ ತೆಗ್ದಿರೋದು. ನೀವು ಟೊಮೆಟೊ ಹಾಕೋಬೇಕಾದ್ರೂ ಅಷ್ಟೇ ಸಿಪ್ಪೆ ತೆಗೀರಿ ಟೊಮೆಟೊದು. ಸೊ ಇವಾಗ ಇದನ್ನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ನಾನು ಫಸ್ಟಿಗೆನೆ ಒಗ್ಗರಣೆಗೆ ಹಾಕ್ತಿರ್ತೇನೆ. ಸೊ ಇದು ಕೂಡ ಒಂಥರ ಟೇಸ್ಟಿಯಾಗಿರುತ್ತೆ. ಇವಾಗ ಇದಕ್ಕೆ ಸ್ವಲ್ಪ ಅರಿಶಿಣನ ಹಾಕೋಬೇಕು. ಅರಿಶಿಣನ ಹಾಕೊಂಡಿದ್ದೇನೆ. ಅರಿಶಿಣ ಹಾಕೊಂಡು ಈ ತರ ಒಂದು ಮಿಕ್ಸ್ ಕೊಡ್ತಾ ಇದ್ದೇನೆ. ಆಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಇವಾಗ್ಲೇ ಹಾಕೊಳ್ತಾ ಇದ್ದೇನೆ. ಯಾಕಂದ್ರೆ ಟೊಮೆಟೊಗೆಲ್ಲ ಎಳ್ಕೊಳ್ಳಿ ಅನ್ನೋ ಕಾರಣಕ್ಕೆ ಇವಾಗ್ಲೇ ಒಂದ್ ಸ್ವಲ್ಪ ಉಪ್ಪು ಹಾಕೊಳ್ತಾ ಇದ್ದೇನೆ. ಇವಳು ವಿಡಿಯೋ ಮಾಡಕ್ಕೆ ಬಿಡಲ್ಲ ನನಗೆ. ಇಲ್ಲಿ ಕೆಳಗಡೆ ಕಾಟ ಕೊಡ್ತಾ ಇದ್ದಾಳೆ. ಅವಳಿಗೆ ಕಾಣಿಸಲ್ವಂತೆ, ನಾನು ಹಿಡ್ಕೋಬೇಕಂತೆ ಅವಳನ್ನ. ನೋಡಿ ಇಲ್ಲಿ ನೋಡಿ ಅವಳು ಏನ್ ಮಾಡ್ತಾ ಇದ್ದಾಳೆ ಅಂತೇಳಿ. ನೋಡಿ ಏನ್ ತೀಟ್ಲೆ ಕೊಡ್ತಾಳೆ ನೋಡಿ ಇವಳು. ಸ್ವಲ್ಪ ಟೊಮೆಟೊ ಸಾಫ್ಟ್ ಆಗಿ ಬೆಂದ ನಂತರ ಮತ್ತೆ ಮಸಾಲೆ ರುಬ್ಬಿರೋ ಮಸಾಲೆನ ಹಾಕೊಳ್ಬೇಕು. ಇವಾಗ ನೋಡಿ ನಾನು ಏನು ಮಸಾಲೆ ರುಬ್ಬಿ ಇಟ್ಕೊಂಡಿದ್ದಲ್ಲ ಅದನ್ನೀಗ ಹಾಕಿದೆ ನಾನು. ಟೊಮೆಟೊ ಅರ್ಧ ಬೆಂದಿತ್ತು. ಸೊ ನಿಮ್ಗೆ ನೀರು ಎಷ್ಟು ಕ್ವಾಂಟಿಟಿ ಬೇಕು ನೀವು ಅಷ್ಟು ಹಾಕೊಳ್ಳಿ. ಜಾಸ್ತಿ ನೀರು ಹಾಕೊಳ್ಳೋದಿಕ್ ಹೋಗ್ಬೇಡಿ, ಚೆನ್ನಾಗಿರಲ್ಲ ರಸಮು. ಸೊ ಈ ತರ ಹಾಕೊಂಡು ಇದನ್ನ ಚೆನ್ನಾಗಿ ಕುದಿಸ್ಕೊಳ್ಬೇಕಿದ್ರ ಹಸಿ ಸ್ಮೆಲ್ ಎಲ್ಲ ಹೋಗ್ಬೇಕು. ಇವಳು ನೋಡಿ ಬೊಬ್ಬೆ ಆಗ್ತಾಳೆ ನೋಡಿ, ನಂಗೆ ಮಾತಾಡಕ್ಕೆ ಬಿಡ್ತಾ ಇಲ್ಲ. ಇದೀಗ ಚೆನ್ನಾಗಿ ಕುದಿದ್ರೆ ಆಯ್ತು. ಮತ್ತೆ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋದಷ್ಟೇ. ಉಪ್ಪು ಮತ್ತೆ ಇನ್ನೊಂದ್ ಸ್ವಲ್ಪ ಬೆಲ್ಲ ಹಾಕೊಂಡ್ರೆ ಸಾಕು. ರುಚಿಗೆ ತಕ್ಕಷ್ಟು ಬೆಲ್ಲ, ಜಾಸ್ತಿ ಹಾಕೋದಿಕ್ ಹೋಗ್ಬೇಡಿ. ಆಮೇಲೆ ನಿಮ್ಗೆ ಹುಳಿ ಕಡಿಮೆ ಇತ್ತು ಅಂತ ಅಂದ್ರೆ ಹುಣಸೆ ಹುಳಿ ಹಾಕೊಳ್ಬಹುದು. ಟೊಮೆಟೊ ಹುಳಿ ಇಲ್ಲ ಅಂತ ಅಂದ್ರೆ. ಸೊ ಇದನ್ನ ಇನ್ನು ಚೆನ್ನಾಗಿ ಕುದಿಸ್ಕೊಳ್ಬೇಕು. ಹಸಿ ಸ್ಮೆಲ್ ಇದ್ರದ್ದು ಹೋಗ್ಬೇಕು. ಇವಾಗ ನೋಡಿ ಕುದೀತಾ ಇದೆ ಇದು. ಇವಾಗ ನಾನು ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡಿದ್ದೇನೆ. ಸೊ ಮೀಡಿಯಂ ಫ್ಲೇಮ್ ನಲ್ಲೇ ಇಟ್ಟು ಕುದಿಸ್ತಾ ಇದ್ದೆ ನಾನು. ನೋಡಿ ಎಷ್ಟು ಚೆನ್ನಾಗಿರೋ ಕಲರ್ಫುಲ್ ಆಗಿರೋ ರಸಮ್ ರೆಡಿ ಆಗಿದೆ ನೋಡಿ. ನೀವು ರಸಮ್ ಪೌಡರ್ ಪ್ಯಾಕೆಟ್ ತಗೊಳ್ಳೋದಕ್ಕಿಂತ ನೀವೇ ರಸಮ್ ಮಾಡಿಕೊಂಡು ಎಷ್ಟು ಚೆನ್ನಾಗಿರೋ ಟೇಸ್ಟಿ ಆಗಿರೋ ರಸಮನ್ನ ಮಾಡ್ಬೋದು ಗೊತ್ತಾ. ಅದಕ್ಕಿಂತಲೂ ಟೇಸ್ಟಿಯಾಗಿ ನೀವು ಮನೆಯಲ್ಲೇ ಮಾಡ್ಕೊಳ್ಬೋದು. ಸೊ ನೋಡಿ ರಸಮ್ ರೆಡಿ ಆಗಿದೆ ನೋಡಿ. ಆಲ್ಮೋಸ್ಟ್ ರೆಡಿ ಆಯ್ತು. ಕುದಿದಿದ್ದು ಚೆನ್ನಾಗಿ, ಏನು ಹಸಿ ಸ್ಮೆಲ್ ಏನು ಬರ್ತಾ ಇಲ್ಲ. ನೆಕ್ಸ್ಟ್ ರೆಸಿಪಿ ಬಂದು ಬೀನ್ಸ್ ಪಲ್ಯ ಮಾಡ್ತಾ ಇದ್ದೇನೆ. ರಸಮ್ ರೆಡಿ ಆಗಿದೆ. ಈಗ ಬೀನ್ಸ್ ಪಲ್ಯ ಮಾಡೋದಿಕ್ಕೆ ನಾನು ಬೀನ್ಸ್ ಪಲ್ಯ ಯಾವಾಗ್ಲೂ ಒಂದೇ ತರ ತಿಂದು ನಮ್ಗೆ ಬೋರ್ ಆಗಿರುತ್ತೆ. ಅದಕ್ಕೋಸ್ಕರ ಈ ತರ ಮಾಡ್ಕೊಂಡು ತಿಂದ್ರೆ ತುಂಬಾನೇ ಟೇಸ್ಟಿಯಾಗಿರುತ್ತೆ. ಇದು ನಾನು 2-3 ಸಲ ಮಾಡಿದ್ದೆ, ಬಟ್ ವಿಡಿಯೋ ಮಾಡಿರ್ಲಿಲ್ಲ. ಟೇಸ್ಟ್ ಚೆನ್ನಾಗಿತ್ತು, ಅದಕ್ಕೋಸ್ಕರ ನಿಮ್ಗೂ ಕೂಡ ತೋರ್ಸೋಣ ಅಂತ ವಿಡಿಯೋದಲ್ಲಿ ಹೇಳ್ತಾ ಇದ್ದೇನೆ. ಒಂದ್ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಹಸಿರು ಮೆಣಸಿನಕಾಯಿ, 2 ಬ್ಯಾಡ್ಗೆ ಮೆಣಸಿನಕಾಯಿ, ಮತ್ತೊಂದು ಸ್ವಲ್ಪ ಜೀರಿಗೆ ಜಾಸ್ತಿ ನಿಮ್ಗೆ ಫ್ಲೇವರ್ ಬೇಕು ಅಂದ್ರೆ ಜಾಸ್ತಿ ಹಾಕೊಳ್ಳಿ, ಕಡಿಮೆ ಫ್ಲೇವರ್ ಅಂದ್ರೆ ಕಡಿಮೆ ಹಾಕೊಳ್ಳಿ, ಅದು ನಿಮ್ಗೆ ಬಿಟ್ಟಿರೋದು. ಆಮೇಲೆ ಒಂದ್ 4-5 ಕರ್ಬೇವಿನ ಸೊಪ್ಪು. ಇನ್ನೊಂದು ನಂಗೆ ಮರ್ತೋಯ್ತು, ಬೆಳ್ಳುಳ್ಳಿ ಹಾಕ್ಬೇಕು. ನಾನೇನು ಹಾಕ್ಬೇಕಷ್ಟೇ ಬೆಳ್ಳುಳ್ಳಿ. ಇದಿಷ್ಟನ್ನ ನೀವು ಹಾಕೊಂಡು ತರಿಯಾಗಿ ಇದನ್ನ ರುಬ್ಕೊಳ್ಬೇಕು. ಇವಾಗ ನಾನು ಬೆಳ್ಳುಳ್ಳಿ ಕೂಡ ಹಾಕ್ತಾ ಇದ್ದೆ, ನಂಗೆ ಮರ್ತೋಗಿತ್ತು. ಸೊ ಇವಾಗ ಬೆಳ್ಳುಳ್ಳಿ ಮತ್ತೆ ಇದಿಷ್ಟನ್ನ ಹಾಕೊಂಡು ಇದನ್ನ ನಾವು ನೀರು ಹಾಕದೇನೆ ತರಿಯಾಗಿ ಇದನ್ನ ರುಬ್ಕೊಳ್ಬೇಕು. ಇವಾಗ ನೋಡಿ ಮಸಾಲೆನ ರುಬ್ಬಿದಾಗಿದೆ ನೋಡಿ. ಇಷ್ಟು ತರಿ ಇದ್ರೆ ಸಾಕು ನೋಡಿ. ಮೆಣಸು ಸ್ವಲ್ಪ ಹುಡಿ ಆಗ್ಬೇಕು, ಅದಕ್ಕೋಸ್ಕರ ನಾನು ಬ್ಯಾಡ್ಗೆ ಮೆಣಸಿನಕಾಯಿನ ಸಣ್ಣದಾಗಿ ಕಟ್ ಮಾಡಿ ಹಾಕೊಂಡಿರೋದು. ಸೊ ನೋಡಿ ಇಷ್ಟು ನುಣ್ಣಗೆ ರುಬ್ಕೊಂಡ್ರೆ ಸಾಕು, ಜಾಸ್ತಿ ನುಣ್ಣಗೆ ಬೇಡ. ಇಷ್ಟು ತರಿಯಾಗಿ ನೀರು ಹಾಕದೇನೆ ರುಬ್ಕೊಳ್ಬೇಕು. ಈಗ ಬೀನ್ಸ್ ಪಲ್ಯಕ್ಕೆ ಮಸಾಲ ರೆಡಿ ಆಯ್ತು. ಇವಾಗ ಹೇಗ್ ಮಾಡೋದು ಅಂತ ನಾನು ಹೇಳ್ತೇನೆ. ಇವಾಗ ನೋಡಿ ಬೀನ್ಸ್ ಪಲ್ಯ ಮಾಡೋದಕ್ಕೆ ನಾನು ಜಸ್ಟ್ ಒಗ್ಗರಣೆ ಹಾಕಿದ್ದೇನೆ. ಸಾಸಿವೆ, ಆಮೇಲೆ ಕಡಲೆಬೇಳೆ ಮತ್ತೆ ಉದ್ದಿನ ಬೇಳೆ ಮತ್ತೆ ಸಾಸಿವೆ ಅಷ್ಟೇ ಹಾಕಿರೋದು. ಬೆಳ್ಳುಳ್ಳಿ ಹಾಕಿಲ್ಲ, ಯಾಕಂದ್ರೆ ಆಲ್ರೆಡಿ ಬೆಳ್ಳುಳ್ಳಿ ರುಬ್ಬೇಕಾದ್ರೆ ಹಾಕಿರೋದ್ರಿಂದ. ನೆಕ್ಸ್ಟ್ ಬಂದು ಈರುಳ್ಳಿ ಹಾಕ್ತಾ ಇದ್ದೇನೆ. ಈರುಳ್ಳಿ ಆಪ್ಷನಲ್, ಬೇಕು ಅಂತಿದ್ರೆ ಹಾಕೋಬಹುದು, ಬೇಡ ಅಂತಿದ್ರೆ ಸ್ಕಿಪ್ ಮಾಡ್ಬೋದು. ಸೊ ಇವಾಗ ಬೀನ್ಸ್ ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ನೆಕ್ಸ್ಟ್ ನೀರುಳ್ಳಿ ಕೂಡ ಇದೆ, ಇವಾಗ ಹಾಕ್ಬೇಕು. ಅದಕ್ಕೆ
ಇಷ್ಟೇ ನಾನು ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋದು, ಬೇರೆ ಏನು ಹಾಕಲ್ಲ. ಯಾಕಂದ್ರೆ ರುಬ್ಬೇಕಾದ್ರೆ ಮಸಾಲೆಗಳಿಗೆಲ್ಲ ಹಾಕಿರ್ತೇವಲ್ವಾ, ಅದಕ್ಕೋಸ್ಕರ. ಇವಾಗ ನಾನು ಬೀನ್ಸ್ ಕೂಡ ಹಾಕಿದ್ದೇನೆ, ಆಮೇಲೆ ಒಂದು ಸ್ವಲ್ಪ ಅರಿಶಿನ ಹಾಕಿದ್ದೇನೆ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂಡು, ನೀರು ಬೇಡ, ನೀರು ಅದರಲ್ಲಿ ಸ್ವಲ್ಪ ನೀರಿನ ಅಂಶ ಇರುತ್ತೆ. ಬೇಕು ಅಂತಿದ್ರೆ ಸ್ವಲ್ಪ ಹಾಕೊಳ್ಳಿ, ತಳ ಹಿಡಿಯುತ್ತಂತಾದ್ರೆ. ಇಲ್ಲ ಅಂದ್ರೆ ನೀರಿನ ಅವಶ್ಯಕತೆ ಇರೋದಿಲ್ಲ. ಸೊ ಹಾಗೇನೆ ನಾವು ಒಗ್ಗರಣೆಯಲ್ಲಿ ಇದನ್ನ ಬೇಯಿಸ್ಕೊಳ್ಬೋದು, ಏನು ತೊಂದರೆ ಇಲ್ಲ. ಬೇಕು ಅಂತಿದ್ರು ಒಂದು ಸ್ವಲ್ಪ ನೀರು ಹಾಕೋಬಹುದು, 1/4 ಲೋಟದಷ್ಟು. ನಾನು ಕೂಡ ಅಷ್ಟೇ 1/4 ಲೋಟದಷ್ಟು ಈಗ ನೀರನ್ನು ಹಾಕೊಂಡು ಮುಚ್ಚಳ ಮುಚ್ಚಿ ಇದನ್ನೀಗ ಬೇಯಿಸ್ಕೊಳ್ತಾ ಇದ್ದೇನೆ. ಇವಾಗ ನೋಡಿ, ಇದು ಏನು ಬೀನ್ಸ್ 3/4% ಬೆಂದಿದೆ ಅಂದಾಗ ನೀವು ಈ ಮಸಾಲೆಯನ್ನ ಹಾಕೊಳ್ಬೇಕು. ಇವಾಗ ಮಸಾಲೆನ ಹಾಕೊಂಡಾದ ನಂತರ ಒಂದು 5 ನಿಮಿಷ ಅಥವಾ 10 ನಿಮಿಷ ಇದೇ ತರ ನೀವು ಮುಚ್ಚಳನ ಮುಚ್ಚದಿದ್ದಾನೆ ಈ ತರನೇ ಬೇಯಿಸ್ಕೊಳ್ಬೇಕು. ಯಾಕಂತ ಹೇಳಿದ್ರೆ ಮುಚ್ಚಳ ಮುಚ್ಚಿದ್ರೆ ಅದರ ಹಸಿ ಸ್ಮೆಲ್ ಹೋಗಲ್ಲ ಮಸಾಲೆದು. ಯಾಕಂದ್ರೆ ನಾವು ಹಸಿಯಾಗಿ ರುಬ್ಬಿರೋದ್ರಿಂದ ಅದರ ಹಸಿ ಸ್ಮೆಲ್ ಹೋಗ್ಬೇಕು. ನೋಡಿ, ಈ ತರ ಮಿಕ್ಸ್ ಕೊಟ್ಕೊಂಡು ಇದನ್ನ ಚೆನ್ನಾಗಿ ಈಗ ಒಂದು 10 ನಿಮಿಷಗಳ ಕಾಲ ಇದನ್ನ ಮೀಡಿಯಂ ಫ್ಲೇಮ್ ನಲ್ಲಿ ಇಟ್ಕೊಂಡು ಇದನ್ನ ಈ ತರ ಬೇಯಿಸ್ಕೊಳ್ಬೇಕು. ಇದೊಂಥರ ಡಿಫ್ರೆಂಟ್ ಆಗಿರುತ್ತೆ ರೆಸಿಪಿ, ಪಲ್ಯ ರೆಸಿಪಿ ಆಯ್ತಾ. ತುಂಬಾನೇ ಚೆನ್ನಾಗಿರುತ್ತೆ. ಉಪ್ಪು ನೋಡ್ಕೊಂಡು ಹಾಕೊಂಡ್ರೆ ಆಯ್ತು. ನೆಕ್ಸ್ಟ್ ಬಂದು ಪಾಯಸ ಮಾಡ್ತಾ ಇದ್ದೇನೆ. ಇದು ಗೋಧಿ ಕಡಿ ಪಾಯಸ. ಇದು ಬೆಲ್ಲನ ನಾನು ಕರಗಿಸ್ಕೊಳ್ತಾ ಇದ್ದೇನೆ. ಒಂದು ಕಡೆ ಹಾಲು ಕೂಡ ಬಿಸಿಯಾಗಲಿಕ್ಕೆ ಇಟ್ಟಿದ್ದೇನೆ. ಕೆಲವೊಬ್ರಿಗೆ ಏನು ಅಂತೇಳಿದರೆ ಬೆಲ್ಲ ಹಾಲಿಗೆ ಹಾಕಿದರೆ ಹಾಲು ಒಡೆಯುತ್ತೆ ಅಂತೇಳಿ. ಆ ಥರ ಏನೂ ಆಗಲ್ಲ. ಫಸ್ಟ್ ನಾವು ಹಾಲನ್ನು ಚೆನ್ನಾಗಿ ಕುದಿಸ್ಕೊಳ್ಬೇಕು. ಅದು ಕುದಿಸ್ಕೊಂಡು ಆದ ನಂತರ ಈ ಗೋಧಿ ಕಡಿ ಏನು ಕುಕ್ಕರ್ನಲ್ಲಿ ಬೇಯಿಸ್ಕೊಂಡಿರ್ತೀವಲ್ವ ಅದನ್ನು ಹಾಕೋಬೇಕು. ಆಮೇಲೆ ನಾವು ಬೆಲ್ಲ ಏನು ಕರಗಿಸಿ ಇಟ್ಕೊಂಡಿರ್ತೀವಲ್ವ ಅದನ್ನು ಹಾಕಬೇಕು. ಆ ಥರ ಹಾಕಿದರೆ ಹಾಲು ಏನು ಒಡೆಯೋದಿಲ್ಲ. ಇದಕ್ಕೆ ನಾವು ಬೆಲ್ಲನೇ ಹಾಕ್ಬೋದು ಪಾಯಸಕ್ಕೆ. ನೋಡಿ, ಟೈಮ್ ಬಂದು 3:15 ಆಗಿದೆ. ಆವಾಗಲೇ ಮಳೆ ಸ್ಟಾರ್ಟ್ ಆಯಿತು ನೋಡಿ. 3:15ಕ್ಕೆ ನವರಾತ್ರಿ ಹಬ್ಬದ ಹಿಂದಿನ ದಿನವೂ ಮಳೆನೇ, ಡೇ 1 ಹಿಂದಿನ ದಿನವೂ ಮಳೆ ಇತ್ತು. ಆಮೇಲೆ ಫಸ್ಟ್ ಡೇನು ನವರಾತ್ರಿ ಹಬ್ಬದ ಫಸ್ಟ್ ಡೇನು ಸ್ವಲ್ಪ ಮಳೆ ಬಂತು. ಇವಾಗ ನಾನು ನೆಕ್ಸ್ಟ್ ಡೇಗೆ ಮಾರ್ನಿಂಗಿಗೆ ದೋಸೆ ಮಾಡಬೇಕು ಅಂತ ದೋಸೆ ರುಬ್ಬೋದಕ್ಕೆ ಹಾಕಿದ್ದೇನೆ. 4:35 ಆಗಿದೆ ಈಗ ಟೈಮ್ ನೋಡಿ, ಸಂಜೆ. ಆಮೇಲೆ ಇವಾಗ ಸಂಜೆ 6:15 6:15 ಆಗಿದೆ. ನಮ್ಮದು ಸ್ನಾನ ಎಲ್ಲ ಬೇಗ ಬೇಗ ಮಾಡಿಕೊಂಡು ಇವಾಗ ಪೂಜೆ ಮಾಡೋದಕ್ಕೆ ರೆಡಿ ಮಾಡ್ತಾ ಇದ್ದೇನೆ. ನೋಡಿ, ಯೆಲ್ಲೋ ಕಲರ್ ಹಾಕಿದ್ದೀವಿ, 3 ಜನನೂ ಯೆಲ್ಲೋ ಕಲರ್ ಬಟ್ಟೆ. ಇದು ನಾವು ಮೊದಲೇ ಚೂಸ್ ಮಾಡಿ ಏನಿರಲಿಲ್ಲ, ಅಂದರೆ ನಮ್ಮ ಹತ್ರ ಇದೆಯಾ ಏನು ಅಂತೇಳಿ. ಆವಾಗಲೇ ಸಂಜೆ ನೋಡಿಬಿಟ್ಟು ಇದೆಯಾ ಹಳದಿ ಕಲರ್ ಇದು ಯಾವುದಿದೆ ಅಂತೇಳಿ ನೋಡ್ಕೊಂಡು ನಾವು ಹಾಕಿರೋದು. ಮೊದಲಂತೂ ಡಿಸೈಡ್ ಅಂತೂ ಖಂಡಿತವಾಗ್ಲೂ ಮಾಡೇ ಇಲ್ಲ. ಡಿಸೈಡ್ ಮಾಡೋದಿದ್ರೆ ಇನ್ನೂ ತುಂಬ ನೈವೇದ್ಯಗಳನ್ನೆಲ್ಲ ಮಾಡ್ಬೋದಿತ್ತು. ಬಟ್ ಅಷ್ಟೊಂದು ನೈವೇದ್ಯಗಳನ್ನು ನಾನೇನು ಮಾಡಿಲ್ಲ. ಯಾಕಂದರೆ 9 ದಿನವೂ ಮಾಡೋಣ ಅಂಥೇಳಿ. ಸೊ ನಂದು ಡೇಟ್ ಟೈಮು ಕೂಡ ಹತ್ತಿರ ಇದೆ. ಬಟ್ ಆವಾಗ ಆಗಲ್ಲ ಅಂತ ಅಂದ್ಕೊಳ್ತೇನೆ. ಎಷ್ಟು ದಿನ ಆಗುತ್ತೋ ಅಷ್ಟು ದಿನ ಮಾಡೋಣ ಅಂತ. ಏನಕ್ಕೆ ನಾನು ಮಾಡಿದೆ ಅಂತೇಳಿ ನಾನು ನಿಮಗೆ ಫಸ್ಟಿಗೂ ಕೂಡ ಹೇಳಿದ್ದೆ, ಏನಕ್ಕೆ ನಾನು ನವರಾತ್ರಿ ಹಬ್ಬನ ಈ ಸಲ ಆಚರಿಸಿದೆ ಅಂಥೇಳಿ. ನೆಕ್ಸ್ಟ್ ಇವಾಗ ನೈವೇದ್ಯಕ್ಕೆ ನಾನು ಪಾಯಸನ ತೆಗೆದಿಡ್ತಾ ಇದ್ದೇನೆ. ನೀವು ಹೇಳ್ಬೋದು, ಪಾಪು ಆವಾಗಲೇ ತಿನ್ನಲಲ್ವ, ಅವಳು ಒಂದು ದೇವರೇ, ಪಾಪು ಕೂಡ ದೇವರೇ. ಸೊ ಅವಳು ಬೇಕು ಅಂತ ಅಂದ್ಲು, ನಾನು ಕೊಟ್ಬಿಟ್ಟೆ ಅವಳಿಗೆ. ಏನು ಮಾಡೋದಕ್ಕಾಗಲ್ಲ. ಮತ್ತು ಈಗ ಹಾಲು ಸ್ವಲ್ಪ ಇಡ್ತಾ ಇದ್ದೇನೆ, ಮತ್ತು ತುಪ್ಪ ಒಂದೇ ಬಗೆ ಆಗುತ್ತೆ ಅಲ್ವಾ, ಅದಕ್ಕೋಸ್ಕರ 3 ಬಗೆ. ಹಾಗಾಗಿ ತಿಂಡಿಗಳನ್ನೆಲ್ಲ ಯಾವುದು ಜಾಸ್ತಿ ಮಾಡೋದಕ್ಕೆ ಹೋಗಿಲ್ಲ ನಾನು ಈ ಸಲ. ಯಾಕಂದರೆ 9 ದಿನ ಇರುತ್ತಲ್ವಾ, ಒಂದೊಂದು ದಿನ ಒಂದೊಂದು ಮಾಡೋಣ ಅಂಥೇಳಿ 3 ಬಗೆ ಆಗೋದಕ್ಕೆ ಏನಾದರೂ ಇರುತ್ತೆ ಇಡೋದಕ್ಕೆ. ತುಪ್ಪನ ಹಾಲ ಯಾವುದಾದ್ರೂ ಇಡ್ಬೋದು ದೇವರಿಗೆ ನೈವೇದ್ಯಕ್ಕೆ. ಸೊ ಅದಕ್ಕೋಸ್ಕರ ಇವಾಗ ತುಪ್ಪ ಹಾಕ್ತಾ ಇದ್ದೇನೆ. ಇವಳು ನೋಡಿ ಏನು ಮಾಡ್ತಾ ಇದ್ದಾಳೆ ನೋಡಿ, ಬಿದ್ಲು, ಆಮೇಲೆ ಎತ್ಕೊಂಡು ಬಂದ್ಲು, ಕೂತ್ಕೊಂಡ್ಲು ನೋಡಿ. ಮತ್ತೆ ಆಚೀಚೆ ಓಡಾಡ್ತಾ ಅದರೊಳಗಡೆ ಕಾಲು ಹಾಕಿದ್ಲು ನೋಡಿ. ಇದೇ ಥರ ತೀಟ್ಲೆ ಮಾಡ್ತಾ ಇರ್ತಾಳೆ. ಈಗ ನಾನು ಪೂಜೆ ಮಾಡ್ತಾ ಇದ್ದೇನೆ. ಇಲ್ಲಿ ನೀವು ನೋಡ್ತಿರ್ಬೋದು, ಮಿಡ್ಲಲ್ಲಿ ಇಟ್ಟಿದ್ದೇನೆ ನೋಡಿ ಹೂವು, ದೊಡ್ಡ ಗುಲಾಬಿ ಗಿಡದಲ್ಲಿ ಹಾಕಿರೋದು. ಅದು ಗುರುವನಹಳ್ಳಿಯಲ್ಲಿ ಸಿಕ್ಕಿರೋ ಪ್ರಸಾದ. ಅದನ್ನು ನಾವು 15 ದಿನಕ್ಕೊಂದ್ಸಲ ತೊಳೆದು ಬಿಟ್ಟು ಮತ್ತೆ ನಾವು ಪೂಜೆ ಮಾಡ್ಕೊಳ್ಬೋದು. ಸೊ ಅದರಿಂದ ನನಗೇನೋ ಸ್ವಲ್ಪ ಒಳ್ಳೆಯದಾಗಿದೆ ಅಂತ ಅನ್ನಿಸ್ತು. ಅದಕ್ಕೋಸ್ಕರ ನವರಾತ್ರಿ ಹಬ್ಬ ಕೂಡ ಮಾಡೋಣ ಅಂಥೇಳಿ. ಹಾಗೆಯೇ ಅಂದರೆ ಏನು ಹಬ್ಬ ಅಂತೇಳಿ ಏನು ಗ್ರ್ಯಾಂಡಾಗಿ ಏನು ಮಾಡಲ್ಲ. ಬಟ್ ಏನು ನೈವೇದ್ಯ ಇಡಬೇಕು ನೈವೇದ್ಯ ಇಟ್ಟು ಪೂಜೆಯನ್ನು ಮಾಡೋದು. 9 ದಿನವೂ ತಲೆಗೆ ಸ್ನಾನ ಮಾಡಿ ಪೂಜೆಯನ್ನು
ಮಾಡೋದು, ಏನೋ ಒಂದು ಒಳ್ಳೆಯದಾಗುತ್ತೆ ಅನ್ನೋದು. ದೇವರ ಮೇಲೆ ನಂಬಿಕೆ ಇದ್ದರೆ ಏನು ಕೂಡ ನಾವು ಮಾಡ್ಬೋದು. ಅದಕ್ಕೋಸ್ಕರ ನನ್ನ ಯೂಟ್ಯೂಬ್ ಕೂಡ ಅಷ್ಟೇ, ವೀಡಿಯೋಸ್ ಸ್ವಲ್ಪ ಈಗ ವೈರಲ್ ಆಗಿ ಒಂದಷ್ಟು ಡಾಲರ್ಗಳಿರ್ಬೋದು, ಏನೋ ಒಂದು ನನಗೆ ಒಳ್ಳೆಯದಾಗಿದೆ. ಸೊ ಅದಕ್ಕೋಸ್ಕರ ನಾನು ಗೊರವನಹಳ್ಳಿ ಮಹಾಲಕ್ಷ್ಮಿಯನ್ನು ತುಂಬಾ ನಂಬ್ತೇನೆ. ಅದರ ಬಗ್ಗೆ ವೀಡಿಯೋಸ್ ಕೂಡ ಹಾಕಿದೆ. ಈಗ ನೋಡಿ, ಅವಳು ಆರತಿ ತಗೊಳ್ತಾ ಇದ್ದಾಳೆ ನೋಡಿ, ಹತ್ತಿರ ಬರಲ್ಲ, ಯಾಕಂದರೆ ಬಿಸಿ ಇದೆ ಅಂತ ಅವಳಿಗೆ ಗೊತ್ತು. ಬಟ್ ಅವಳು ಹತ್ತಿರ ಅಂತೂ ಬರಲ್ಲ ನೋಡಿ. ಹೊಸ್ತಿಲಲ್ಲಿರೋ ಹೂವನ್ನೆಲ್ಲ ತೆಗೆದು ಬಿಡ್ತಾಳೆ, ಅಲ್ಲಿ ಏನು ಇಡೋಕ್ಕೂ ಬಿಡಲ್ಲ ಅವಳು. ರಂಗೋಲಿ ಇವಾಗ ಏನೋ ಪುಣ್ಯಕ್ಕಿದೆ, ನೆಕ್ಸ್ಟ್ ಮಾರ್ನಿಂಗ್ ಆದಾಗ ಅದು ಇರಲ್ಲ ನೋಡಿ, ಎಲ್ಲ ತೆಗ್ದು ಆಟ ಆಡ್ತಾ ಇರ್ತಾಳೆ, ಅದನ್ನೆಲ್ಲ ತೆಗೆದುಬಿಡ್ತಾಳೆ. ಮಾರ್ನಿಂಗ್ ಅದು ಏನು ಇರಲ್ಲ. ಸೊ ಹಾಗಾಗಿ ಸಂಜೆನೇ ಪೂಜೆ ಮಾಡಿ ಮತ್ತೆ ಟೆಂಪಲಿಗೆ ಹೋದರೆ ಆಯಿತು ಅಂತೇಳಿ ಸಂಜೆನೇ ನೈವೇದ್ಯ ಎಲ್ಲ ಇಟ್ಟಿದ್ದೇನೆ ನಾನು. ಅದಕ್ಕೋಸ್ಕರ ಸಂಜೆನೂ ಮಾಡ್ಕೋಬೋದು, ಏನು ತೊಂದರೆ ಇಲ್ಲ. ಹಾಗಾಗಿ ನೋಡಿ, ಅವಳನ್ನು ನಮಸ್ಕಾರ ಮಾಡಿಸ್ತಾ ಇದ್ದೇನೆ. ಅವಳು ನಮಸ್ಕಾರ ಮಾಡ್ತಾ ಇಲ್ಲ, ಇಲ್ಲಾಂದರೆ ಡೈಲಿ ನಮಸ್ಕಾರ ಮಾಡ್ತಾಳೆ. ಹಬ್ಬದ ದಿನ ಜೋರು ಮಕ್ಕಳಿಗೇನು ಇದಿರುತ್ತೆ ನೋಡಿ. ಇದು ನೋಡಿ ಗೊರವನಹಳ್ಳಿ ಮಹಾಲಕ್ಷ್ಮಿದು. ಇದು ನಾನು ಕ್ಲೀನ್ ಮಾಡಿದ್ದೇನೆ, ತೊಳೆದು ಬಿಟ್ಟು ಮತ್ತೆ ಪುನಃ ಕೆಳಗಡೆ ಅಕ್ಕಿ ಎಲ್ಲ ಹಾಕಿ ಮತ್ತೆ ಪೂಜೆ ಮಾಡ್ತಾ ಇರೋದು. ಅದರಿಂದ ಸ್ವಲ್ಪ ಒಳ್ಳೆಯದಾಗಿದೆ. ಹಾಗಾಗಿ ಇನ್ನೂ ನಮಗೆ ಒಳ್ಳೆಯದಾಗಲಿ ಅಂತೇಳಿ ಇವಾಗ ದೇವಸ್ಥಾನಕ್ಕೆ ಹೊರಡ್ತಾ ಇದ್ದೇವೆ. ನಾನು ಯೆಲ್ಲೋ ಕಲರೇ ಬಟ್ಟೆ ಹಾಕ್ಕೊಂಡಿದ್ದೇನೆ ನೋಡಿ. ಇವಾಗ ನೋಡಿ ದೇವಸ್ಥಾನಕ್ಕೆ ರೀಚ್ ಆಗಿದ್ದೀವಿ ನೋಡಿ. ಒಳಗಡೆದು ನಾನು ವಿಡಿಯೋ ಮಾಡ್ತಾ ಇದ್ದೇನೆ. ಇದು ಪಟಾಲಮ್ಮ ದೇವಸ್ಥಾನ. ತುಂಬ ಅಂದರೆ ತುಂಬ ಚೆನ್ನಾಗಿದೆ ದೇವಸ್ಥಾನನೂ, ಕ್ಲೀನ್ ಆ್ಯಂಡ್ ನೀಟ್ ಎಲ್ಲ ಚೆನ್ನಾಗಿದೆ. ಮತ್ತೇನು ಅಂತ ಹೇಳಿದರೆ ಇಲ್ಲಿ ಪೂಜಾರಪ್ಪನವರಿದ್ದಾರಲ್ವ, ಅವರು ನನಗೆ ಒಂದು ಪುಸ್ತಕನ ಕೊಟ್ಟರು ಓದಲಿಕ್ಕೆ. ನನಗನ್ನಿಸ್ತು, ನಾನು ಬಂದಿರೋದು ಎಲ್ಲಿಗೆ ಬಂದಿದ್ದೀನಪ್ಪ, ಇಷ್ಟೊಳ್ಳೆ ಜಾಗಕ್ಕೆ ಬಂದಿದ್ದೀನ ಅಂತ. ಆವತ್ತು ನಾವು ಏನು ವರಮಹಾಲಕ್ಷ್ಮಿ ಹಬ್ಬದ ದಿನ ಅದು ಮಡ್ಲಕ್ಕೆ ಇಟ್ಟಿದ್ವಲ್ವ, ಅದನ್ನು ಇಲ್ಲಿ ಈ ದೇವಸ್ಥಾನಕ್ಕೇ ಕೊಟ್ಟಿರೋದು. ಅವರು ಶುಕ್ರವಾರ ಸೀರೆ ಉಡಿಸ್ತಾರಂತೆ. ಹಾಗೇನು ಇವತ್ತು ಹಬ್ಬ ಅಲ್ವ ನೋಡಿ, ಇವರೇ ಎಷ್ಟು ಚೆನ್ನಾಗಿ ಮಾತಾಡಿದ್ರು ಗೊತ್ತಾ. ಒಂದು ಪುಸ್ತಕನ ಓದೋಕ್ಕೆ ಕೊಟ್ಟರು, ಒಂದು ಎಷ್ಟು ತಿಳ್ಕೊಂಡಿದ್ದಾರೆ ಅಂದರೆ ಏನೆಲ್ಲ ಹೇಳಿದರು. ಇಲ್ಲಿ ಮಕ್ಕಳನ್ನ ಕರುಣಿಸ್ತಾಳಂತೆ ಈ ತಾಯಿ, ಅವರೆಲ್ಲ ಹೇಳಿದರು, ಕತೆ ಎಲ್ಲ ಇದೆ ನೋಡಮ್ಮ ನೀನು ಅಂತೇಳಿ. ಕೋಟೆಗಳ ಹತ್ತಿ ನೋಡಿದರೆ ಬ್ರಹ್ಮಾಂಡ ಬಟ್ಟ ಬಯಲಾಗುತ್ತದೆ. ಸೂರ್ಯ ಚಂದ್ರರು ಸೇರಿ ಬೆಳಗುವ ಟಾವಿನಲ್ಲಿ ದೃಷ್ಟಿ ನಿಲ್ಲುವುದೇ ಯೋಗ. ಹಂಸ ಯೋಗ ಬಲ್ಲವರಿಗೆ ಹಿಂಸೆ ಇರುವುದಿಲ್ಲ. ಎಲ್ಲಿ ಸೋಹಂ ಇರುವುದೋ ಅಲ್ಲಿಯೇ ಮೋಹ ಇರುವುದು. ಮೋಹ ಕಳೆದು ಸೋಹಂನಲ್ಲಿ ನಿಲ್ಲಬೇಕು, ಅದೇ ಪರಮಪಾಶ. ಬ್ರಹ್ಮನಿಗೆ ವಾಹನ ಹಂಸ ಪಕ್ಷಿ. ಬ್ರಹ್ಮ ಇರುವುದು ಸತ್ಯಲೋಕ. ನಮ್ಮ ಮನ ಹಂಸದ ಮೇಲಿರಿಸಿದರೆ ಅದು ನೆಮ್ಮದಿಯಿಂದ ಸತ್ಯಲೋಕಕ್ಕೆ ಕೊಂಡೊಯ್ಯುತ್ತದೆ. ಮನವ ಗೆದ್ದವ ಮಹಾತ್ಮ, ಭಯವಿಲ್ಲದವನು ಭಾಗ್ಯವಂತ. ಆಲ್ಮೋಸ್ಟ್ ನಾವಲ್ಲಿ 1/2 ಅವರ್ ಜಾಸ್ತಿ ಇದ್ವಿ ಅಂತ ಅನಿಸುತ್ತೆ. ಆ ಪುಸ್ತಕನೆಲ್ಲ ಓದಿದೆ ನಾನು. ಅವ್ರು ಹೇಳಿದರು ತುಂಬ ಒಳ್ಳೆಯದಾಗುತ್ತಮ್ಮ, ನಿಮಗೆ ಒಳ್ಳೆಯದಾಗಲಿ ಅಂತೇಳಿ ಹೇಳಿದರು. ತುಂಬಾ ನನಗಂತೂ ತುಂಬ ಖುಷಿ ಆಯಿತು. ಆಮೇಲೆ ಇವಾಗ ಇದು ಏನು ಅಂತೇಳಿದರೆ ಆಲೂಗಡ್ಡೆ ಪೋಡಿ ಮಾಡೋದಕ್ಕೆ ರೆಡಿ ಮಾಡಿದ್ರು ಹಸ್ಬೆಂಡು ನೈಟು. ಇದಿಷ್ಟೇ, ಆಲೂಗಡ್ಡೆ ಪೋಡಿ ಬಜ್ಜಿ ಥರ ಮಾಡಿರೋದು, ಪಾಯಸ ಮತ್ತು ರಸಮ್ ಮತ್ತು ಬೀನ್ಸ್ ಪಲ್ಯ. ಇದಿಷ್ಟು ನವರಾತ್ರಿಯ ದಿನದ ಮೊದಲನೆಯ ವ್ಲಾಗ್. ನಿಮಗಿಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಾಯ್ ಫ್ರೆಂಡ್ಸ್.